ಆದರೆ ದಡ್ಡತನವನ್ನು ಬಿಟ್ಟು ಬುದ್ಧದಲ್ಲಿ ಕಾಡು ವೀರಪ್ಪನಂತೆ ಮೆರುವಾಸ ಕೈ ಬೀಸಿ ಕರೆಯುತ್ತಿದೆ ಈ ಜಯ ರಾಜನಿಗೆ. ಇಂದು ನಾನು ದುಡ್ಡು ಗಳಿಸಬೇಕಾದರೆ ನನ್ನ ದೊಡ್ಡ ಬಿಸಿನೆಸ್ ಚಾಲು ಮಾಡಲೇಬೇಕು. ಇಂದು ನಾನು ಕಟ್ಟಿದ ಕನಸು ನನಸಾಗಬೇಕಾದರೆ ನನ್ನ ತವರಮ್ಮ ತಂದೆಗಳಲ್ಲಿ ಆ ಶಿವಾನಂದನ ಮಗನ ಕಿಡ್ನಾಪ್ ಮಾಡಲೇಬೇಕು. ಹಲೋ ಪುಟ, ಶಾಲೆಗೆ ಹೋಗಿದ್ದೀಯಾ? ಹೌದು ಸರ್, ಶಾಲೆಗೆ ಹೋಗಿದ್ದೆ. ನಿನ್ನ ಹಾಗೂ ನಿನ್ನ ತಂದೆ ತಾಯಿಯ ಹೆಸರೇನು ಪುಟ? ನನ್ನ ಹೆಸರು ಮಂಜು, ನನ್ನ ತಂದೆ ಹೆಸರು ಶಿವಾನಂದ, ನನ್ನ ತಾಯಿ ಹೆಸರು ಜ್ಯೋತಿ ಅಂತ ಸರ್. ಓಹೋ, ಆ ಶಿವಾನಂದನ ಮಗ ಮಂಜು. ನಿನಗೆ ತಿನ್ನಲಿಕ್ಕೆ ಏನಾದರೂ ಕೊಡಿಸುತ್ತೇನೆ, ನನ್ನ ಜೊತೆಗೆ ಬರ್ತೀಯಾ ಪುಟ? ಬೇಡ ಸರ್, ನಾನು ಮನೆಗೆ ಹೋಗಬೇಕು. ಮನೆಗೆ ನಿನ್ನನ್ನು ಕಳಿಸುವ ಮನೆ ಬೇರೆ ಇದೆ ಮಂಜು. ಸುಮ್ಮನೆ ನನ್ನ ಜೊತೆಗೆ ಬಂದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುವ ಮಗನೇ. ಹಲೋ ಹಲೋ ಸುಲ್ತಾನ್, ಅರ್ಜೆಂಟಾಗಿ ಶಾಲೆಯ ರೋಡ್ ಕಡೆಗೆ ಬಾ. ಇಲ್ಲಿ ಶಿವಾನಂದನ ಮಗನನ್ನು ಹಿಡಿದಿಟ್ಟುಕೊಂಡಿದ್ದೇನೆ. ಓಕೆ ಸರ್, ಜಸ್ಟ್ ಬರುತ್ತೇನೆ. ಅಯ್ಯೋ ಪಾಪಿ, ಕೈ ಬಿಡದಿದ್ದರೆ ಕಲ್ಲು ತೆಗೆದುಕೊಂಡು ನಿನ್ನ ತಲೆಗೆ ಹೋಗಿ ನನ್ನ ತಂದೆಯನ್ನು ಕರೆಯಬೇಕಾಗುತ್ತದೆ. ಎಚ್ಚರ. ನನಗೆ ಎಚ್ಚರ ಹೇಳುವ ಚೋಟಾ ಬಚ್ಚೆ. ನಾನು ನಿನ್ನನ್ನು ಕೈ ಬಿಟ್ಟರೆ ತಾನೇ ನನ್ನ ತಂದೆಯವರನ್ನ ಕರೆಯುವುದು. ನಡಿ ಮಗನ. ಲೇ ಸುಲ್ತಾನ್, ಮಲಾಯುವನ್ನು ಗಟ್ಟಿಯಾಗಿ ಹಿಡಿದುಕೋ. ಕಣ್ಣುಗಳನ್ನು ಬೀಳಬೇಕು. ಕೇಳಿಕೊಳ್ಳುತ್ತೇನೆ, ನನ್ನ ಬಿಟ್ಟು ಬಿಡಿ. ಬಿಟ್ಟು ಬಿಡುತ್ತೇನೆ. ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಸುಮ್ಮನೆ ನಾನು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲವಾದರೆ ನಿನ್ನನ್ನು ಕೊಂದು ಹಾಕಿ ಬಿಡುವ ಮಗನೇ. ಅಮ್ಮ, ಕಣ್ಣಲ್ಲಿ ಉರಿ. ಅಯ್ಯೋ, ಕಣ್ಣು ಕಾಣ್ತಾ ಇಲ್ಲ. ಕಣ್ಣು ಉಜ್ತಾ ಇಲ್ಲ ಸರ್. ಅಪ್ಪ, ಅಮ್ಮ, ಕಣ್ಣು ಕಾಣ್ತಾ ಇಲ್ಲ. ಬಾಂಧವ್ಯ ನಡಿ. ಬೇಡ. ಅಯ್ಯೋ, ಕಣ್ಣು ಕಾಣಿಸ್ತಾ ಇಲ್ಲ ಸರ್. ನಾನೇನು ತಪ್ಪು ಮಾಡಿದ್ದೀನಿ? ನನ್ನ ಕಣ್ಣು ಕಾಣುವಾಗ ಮಾಡಿ ಸರ್, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಸರ್, ಬೇರೆ ಸಿಕ್ಕಾಯ್ತು. ಮೊದಲು ಇಲ್ಲಿಂದ ಎತ್ತಿಕೊಂಡು ಹೋಗೋಣ. ನಡಿ.
ಕರೆದುಕೊಂಡು ಹೋಗುವ. ಆಯ್ತು ಬಾಸ್. 170 ಹುಡುಗರ ಜೊತೆಗೆ ಇವನನ್ನು ಭಿಕ್ಷೆ ಬಿಡಲಿಕ್ಕೆ ಹಚ್ಚು. ಆಯ್ತು ಬಾಸ್. ಈಗಲೇ ಹೋಗ್ತೇನೆ. ನೀವು ಎಲ್ಲಿಗೆ ತರುತ್ತಾರೋ ನಾನು ಬರ್ತೀನಿ. ನನ್ನ ಕಣ್ಣು ಕಾಣುವ ಹಾಗೆ ಮಾಡಿದರೆ ನಾನು ಬದುಕಿರೋ ತನಕ ನಿಮ್ಮ ಬೂಟ್ ಪಾಲಿಶ್ ಮಾಡಿ ಆದರೂ ನಿಮ್ಮ ಋಣ ತೀರುತ್ತದೆ. ನನಗೆ ನೀನು ಮಾಡಿದ ಅನ್ಯಾಯದ ಸೇಡನ್ನು ನಾನು ತೀರಿಸಿಕೊಳ್ಳಬೇಕಾದರೆ ಸುಂದರ ಸಂಸಾರದಲ್ಲಿ ನಿನ್ನ ಸಾಮ್ರಾಜ್ಯದಲ್ಲಿ ಕಮಲದ ಹೂವಿನಂತೆ ಅರಳಿ ನಿಂತಿರುವ ನಿನ್ನ ಮಗಳ ಮನಸ್ಸಿನೊಳಗೆ ನಾನು ಪ್ರವೇಶ ಮಾಡಿ ನನ್ನ ಮನ ಬಂದಂತೆ ಮುದ್ದಾಡಿ ನಿಂಗೆ ಹಣ್ಣಿನಂತೆ ತುಂಬಿಕೊಂಡಿರುವ ನಿನ್ನ ಮಗಳ ಸಂಚಲನ ಶೀಲಾರಣ ಮಾಡದಿದ್ದರೆ ನನ್ನ ಹೆಸರು ಜಯ 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 ಬೆಂಕಿಯಾತ್ರಿ ಏನಾರ ಐಸ್ಕ್ರೀಮ್ ವ್ಯಾಪಾರಕ್ಕ ಅಲ್ಲ ಊರು ತಿರುಗಿ ₹1 ₹2 ಕುಡಿಸೋದ ಮಾಡ್ಬೇಕಂದ್ರ ಯಾವ ಸ್ವಂತ ಮೂರು ಜನ ಸರಿಯಾಗಿ ಸಿಗೋರು ನನ್ನ ಬಾಳಿಕ ಕುಡ್ದಾರ ಇರ್ಲಿ ಕುಡ್ದಾರ ಇರ್ಲಿ ಯಾವ್ದಾರ ನನ್ನ ಬಾಳೆಕಾಲ ಎಲ್ಲಿ ಯಾವ್ದೋ ಒಂದು ಗಂಟು ಮರಿ ಹಾಕೊಂಡು ಹೆಂಗ ಈ ಕಡೆನ ಬರೋಗ್ತೈತಿ ಬರ್ಲಿ 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 ಬರ್ಲಿ
ದಾಳಿಂಬೆ ಹಣ್ಣು ಯಾರಿಗ ಬಡ 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 ಬರ್ರಿ ರೀ ಅಣ್ಣಾರ ಬರ್ರಿ ಬರ್ರಿ ಅಣ್ಣಾರ ತಮ್ಮಾರ ಬರ್ರಿ ಅಣ್ಣಾರ ತಮ್ಮಾರ ಬರ್ರಿ ಅಣ್ಣಾರ ಅನ್ನಕ್ಕೆ ಈ ಊರಾಗ ಮತ್ತೆ ಯಾರು ಸಿಗಲಿಲ್ಲ ನಿನ್ನ ಕಬರಿ ಅಲ್ಲ ಅಣ್ಣಾರ ಅಂದ್ರೆ ಅವ್ರಿಗೆಲ್ಲ ಮತ್ತೆ ಹೆಂಗಂದ್ರೆ ನನ್ನ ವ್ಯಾಪಾರ ಆಗುತ್ತೆ ಹಣ್ಣು ಬೇಕೇನೋ ಹಣ್ಣು ಎಲ್ಲ ಕೇಳಿ ಸಾಕ ನಮ್ಮ ಪೂಜಾರಿ ಹಾಕೋದ ನಿದ್ದೆ ಮಾಡ್ಕೊಂಡು ಬಂದಾಗ ನೀವು ಮಾಡ್ತಾನ ಏ ಮಂಗ್ಯ ಹಳಿ ಮಂಗ್ಯ ಏನದ ಮಾಡುವೆ ವ್ಯಾಪಾರ ಹುಡುಗಿ ವ್ಯಾಪಾರ ನೀವೇನ್ ಮಾಡ್ಬೇಕಂತ ಮಾಡಿದ್ವಿ ನಾ ಏನಿಲ್ಲ ಬಿಡು ಅಲ್ಲ ಮಾಮ ಅಂದ್ರು ಅಷ್ಟ ಜೋರ್ ಮಾಡ್ತಾರ ವ್ಯಾಪಾರ ಒಮ್ಮೆ ಮಾವ ಅಂತ ನೋಡಿಲ್ಲ ಹಣ್ಣು ಯಾಕೆ ಹುಡುಗಿ ಈ ಹಣ್ಣು ಮಾರೋ ಹುಡುಗಿ ಸರಿ ಕಾರಣ ಮಿಟ್ರು ಹುಡುಗ ಬಂದು ಮಾಡ್ತಾರೆ ವ್ಯಾಪಾರ ಅಟ್ಟ ಪವರ್ ಯಾರ ಒಬ್ಬಗರ ಐತೇನೆ ನೋಡಿ ಹೋಗುವ ಏ ನೀ ನಮ್ಮ ಇದು ಬಿಟ್ರೆ ಬೇಡ ಬಿಡು ತನ್ನವದಿನಿ ಅಂತವ್ರು ಯಾರಾದ್ರಲ್ಲ ಮತ್ತೆ ಲೇ ನಿನ್ನ ಯಾವ ಇಲ್ಲಿ ಬಿಡು ಅಂತಾವ ಯಾವ ಊರುಗಳು ಇಲ್ಲಿ ಈ ಊರಿಗೆ ಯಾಕೆ ಬಿಟ್ಟು ಕೊಡ್ತಿ ನೀನ ಮಾಡಲ್ಲ ವ್ಯಾಪಾರ ಅಷ್ಟ ಏನು ಅಣ್ಣ ಒಮ್ಮೆ ಬುಟ್ಟಿ ಒಮ್ಮೆ ಬುಟ್ಟಿ ಕೆಳಗೆ ಇಳಿಸ ಹಿಂಗ ನಿಂತರ ಹೆಂಗ ಮಾಡ್ಲಿ ವ್ಯಾಪಾರ ಏ ನಿನ್ನವನು ಅಲ್ಲ ನೀ ಹಿಂಗ್ ದೇವ್ ಪಡೆದವ್ರ ನಿಂತ್ರ ನಾ ಹೆಂಗ್ ಮಾಡ್ಬೇಕು ಹಿಡಿ ನೋಡಿ ಕೆಳಗಿಳಿಸ ಬುಟ್ಟಿ ಒಂದ್ಸಲ ಮತ್ತ ಸೊಕಾಸ ಇಳಿಸ್ಬೇಕ ಮತ್ತ ಏ ನಿನ್ನವನ್ ತಳಗಿನ ಬುಟ್ಟಿ ಇಲ್ಲಿ ಮ್ಯಾಲ ಐತಿ ಗೊತ್ತಂದ್ರೆ ಏನ್ ಮಾಡ್ತಾರೆ ಕಂಠ ಏನು ಬರೀತಿ ಕಂಠ ಕೈಯಾಗ ಹಿಡ್ರ ನಮ್ಮ ಅಡ್ಯಾಮ ಹೆಚ್ಚಿ ಚಕ್ಕ ಮಲ್ಕದಿ ಚಕ್ಕ ಸ್ಟೇರಿಂಗ್ ರಾಗತ್ತಿ ಕಂಠ ಕಂಠನ ಹಿಂಗ ಇರ್ಬೇಕಾದ್ರ ಈಗ ಸ್ವಂತ ಹೆಂಗಿರ್ಬೇಕು ಅಂತೇಳಿ ನೀ ನನ್ನ ಈ ಕಂಠದ ಮಾತಾಡ್ತಿಲ್ಲ ಸ್ವಂತದ ವಿಚಾರ ಮಾತಾಡಕತ್ತೇನು ಲೇ ನಿನ್ನವನ ನೀನೇನ ನನ್ನ ಸ್ವಂತ ಸುದ್ದಿಗೆ ಬಾಂಧೈತೆ ನಮ್ಮ ಅಪ್ಪ ನಿನ್ನ ಒದ್ದೆ ತಾನ ಬೇಗ ಕಡೆ ಅವನಿಗೆ ಇಳಿತಾನ ಹಣ್ಣು ನೋಡಕ ಬಹಳ ಚಂದ ಈ ಸ್ವಲ್ಪ ಹಣ್ಣು ಹಸಿವಾದವ್ ಎಲ್ಲಿ ಅಭ್ಯಾಸ ಮಾಡ್ಕೊಂಡು ಹೋಗೋಣ ಮಾಡ್ತಾ ಹಸಿವು ತಿಂತಿ ಹಿಂದೆ ಬಂದಾಗ ಬಿಡ್ಲಿ ಇನ್ನೊಂದ್ಸಲ ಎತ್ತಿ ಹೆಂಗಿರ್ತೀನಿ ಏನಿಲ್ಲ ಕಣ್ಣಾಗ ಕಾರ ಮೂಲ ಗೂಟ ತಿಂದಿ ನೀವು ಹೋಗೋದು ಹುಗ್ಗಿ ಓಣಲಿ ಅಲ್ಲಿ ಏನ್ ಬರೋ ತಗತ್ತಿನ ಹೋಗೋದು ಅಂತಿನ ನನ್ನ ಪುಟ್ಟಿ ತಳ ನಾನು ಯಾಕೆ ಸಿಕ್ಕಲ್ಲ ಬಾವ ಹನಿ ಬಾವ ಏನ್ ಮಾಡು ಅಂದ್ರೆ ಏನ್ ಹೇಳ್ಬೇಕು ಹುಡುಗಿ ಈ ಹಣ್ಣು ಮಾಡೋ ಹೆಣ್ಣ ಹಿಂಗ ಕಾರುತ್ತಾಳ ಅಂದ್ರ ಇನ್ನಕ್ಕೆ ಬುಟ್ಟಿ ತಳನು ಹಿಂಗ ಇರ್ಬೇಕಂತ ಕುಗ್ಗಿರ್ತೀನಿ ನಂದೇನ್ ತಪ್ಪೈತೆ ಹುಡುಗಿ ಏನ್ ಬರೋ ತಗತ್ತಿಟ್ರಿ ಏನ್ ಬರ್ಬೇಕು ಯಾವತ್ತೆ ಪಂಡಿತರಾಗಲಿ ಬಾರಪ್ಪ ಕುಣಿ ಅಂತ
ಇನ್ನೇನು ಎಬ್ಬಿಸ್ತೀರೇನ್ರಿ ಒಂದೇ ಸೀನಿಗೆ ಬರ್ತೀನಿ ಸೋಲೆಂಬ ಶಬ್ದವೇ ಮೊದಲು ಮನಸ್ಸು ಮಾಡೋದಿಲ್ಲ, ಮನಸ್ಸು ಮಾಡಿದ ಮೇಲೆ ಅದು ಕಾಯಿತರು ನನ್ನ ಕಾಮದ ದೃಷ್ಟಿ ಬಿದ್ದು ಅದು ಹಣ್ಣಾಗಲೇಬೇಕು. ನಾನು ಎಷ್ಟೇ ಆತರದಿಂದ ನೋಡಿದರು ನಾನು ಕಣ್ಣಿಟ್ಟ ಹೆಣ್ಣು ಬರುತ್ತಿಲ್ಲವಲ್ಲ. ಓಹೋ, ನಾನು ನೆನೆಸುವುದಷ್ಟರಲ್ಲಿ ಆ ಧನರಾಜನ ಮಗಳು ಇತ್ತ ಕಡೆಗೆ ಬರುತ್ತಿದ್ದಾಳೆ. ಭರಣಿ ಭರಣಿ ಇವನಿಗೆ ಮೋಸಲಾಟ ತೋರಿಸಿ ನನ್ನ ಹೃದಯದ ಪಂಚರದ ಬುತ್ತಿಯಲ್ಲಿ ಹಾಕಿ ಕೊಳ್ಳಲೇಬೇಕು. ಜಯರಾಜ್, ತಾವು ಇತ್ತ ಕಡೆಗೆ ಬಂದ ಕಾರಣ? ಕಾಲೇಜಿನ ಈ ಕಾಲು ದಾರಿಯಲ್ಲಿ ಯಾರಾದರೂ ನಿನ್ನ ಪ್ರೀತಿಗೆ ಜಾರಿ ಬರುತ್ತಾರೆಂದು ನಿನ್ನ ರಕ್ಷಣೆಗಾಗಿ ಬಂದಿರುವೆ. ಜಯರಾಜ್, ಅಂತೂ ನಿಮ್ಮ ರಕ್ಷಣೆ ನನ್ನ ಮೇಲೆ ಇದೆಯಲ್ಲ, ಅಷ್ಟೇ ಸಾಕು. ಹೊರಟು ಹೋಗಲು ಬಂದಿಲ್ಲ ಸಂಚನ, ಹೊರಟು ಹೋಗಲು ಬಂದಿಲ್ಲ. ಸೌಂದರ್ಯವನ್ನು ಸಾಗರವನ್ನೇ ಏರಿ ನವಿಲಿನಂತೆ ಬರುತ್ತಿ ಬರುವ ಈ ನಿನ್ನ ರೂಪವನ್ನು ಮೆಚ್ಚಿ
ಈ ಗುಲಾಬಿ ಹೂ ನಿನಗೆ ಕೊಟ್ಟು ಐ ಲವ್ ಯು ಎಂದು ಹೇಳಲು ಬಂದಿದ್ದಾನೆ ಈ ಜಯರಾಜ್. ನೋಡು ಜಯರಾಜ್, ಈ ಗುಲಾಬಿ ಹೂ ನಾನು. ಇದರ ಸುತ್ತಲೂ ರಕ್ಷಣೆ ಕೊಟ್ಟು ನಿಲ್ಲುತ್ತಿರುವ ಮುಳ್ಳು ನೀವು. ನೋಡು, ರಕ್ಷಣೆ ಕೊಡೋದನ್ನ ಬಿಟ್ಟು ಕಾಮುಕನಂತೆ ಮೇಲೆ ಬಂದ್ರೆ ನಿನ್ನನ್ನು ಸಂಹಾರ ಮಾಡಲು ನಾನು ಚಂಡಿಯಾಗಿ ನಿಲ್ಲುತ್ತೇನೆ, ದೇವತೆಯಾಗಿ. ಕಶಿಪನಂತೆ ಆರ್ಭಟಿಸಿ ನಿಂತರೆ ನಿನ್ನಂತ ದೇವಾನು ದೇವತೆಗಳೆಲ್ಲ ಭಯ ಕೊಟ್ಟು ಓಡಿ ಹೋಗುತ್ತಾರೆ. ನೋಡು, ಹಿರಣ್ಯಕಶಿಪು ನರಸಿಂಹನ ಕೈಯಲ್ಲಿ ಸತ್ತು ಹೋದಂತೆ ನಿನ್ನ ಕೈಯಲ್ಲಿ ಸತ್ತು ಹೋಗೋಣ, ಎಚ್ಚರದಿಂದ ಇರು. ನಿನ್ನ ತಂದೆಯ ಬಲ್ಲ ಬೆದರಿಕೆಗೆ ಎದುರುವ ಹೇಳಿ ನಾನಲ್ಲ. ಗುಡುಗು ಸುಳಿವಿಗೆ ಸಿಕ್ಕಂತೆ ಈ ಗೌರವನ ಕೈಯಲ್ಲಿ ಸಿಕ್ಕು ಸಾಯಬೇಡ. ನನ್ನ ಒಳಗೆ ಸಂಚನ ಬೀದಿ ನಾಯಿ, ತುತ್ತು ಕೂಳಿಗೆ ಗತಿ ಇಲ್ಲದ ನಿನ್ನನ್ನು ನಮ್ಮ ಮನೆಯಲ್ಲಿ ತಂದಿಟ್ಟುಕೊಂಡು ನಾನೇ ದೊಡ್ಡತನ. ನೀನು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಕೂಡು ಕಾಣ ಗಂಡ ನೀನು. ನೀನ ಬೈ ಸಮಾಜದಲ್ಲಿ ಗಂಡ. ಬಡಿದನೆಂದು ಬಡಿವಾರದ ಮಾತನ್ನು ಹೇಳಬೇಡ ಸಂಚನ. ಹಿಂದೆ ನನ್ನ ತಂದೆ ತಾಯಿ ಆಕ್ಸಿಡೆಂಟಿನಲ್ಲಿ ಸತ್ತ ಪರಿಹಾರದ ಹಣವನ್ನೆಲ್ಲ ಎತ್ತು ಹಾಕಿಕೊಂಡು ನಡೆಯುತ್ತಿದ್ದನಲ್ಲ ಆ ನಿನ್ನ ತಂದೆ ಅವನು ಬಂದ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ಬಂದರೆ ಸರಿ, ಇಲ್ಲದಿದ್ದರೆ ಏನ್ ಮಾಡ್ತೀಯೋ ನೀಚ? ಏನು ಮಾಡ್ತೀಯೋ? ಸಂಜನ, ನೀರುತ್ತ ಸೀರೆಯನ್ನು ಬಿಚ್ಚಿ ಹಣ್ಣಿನಂತೆ ಇರುವ ಈ ನಿನ್ನ ತುಟಿಗೆ ನನ್ನ ತುಟಿ ಒತ್ತಿ ಸೇಡು ಹಣ್ಣಿನಂತೆ ಪೊಳನೆ ಹೊಳೆಯುತ್ತಿರುವ ಈ ನಿನ್ನ ಕೆನ್ನೆಗೆ ನನ್ನ ದಂತಾಕ್ಷರವನ್ನು ಕಚ್ಚಿ ಮೂಡಿಸುವೆ ಎಂಬ 3 ಅಕ್ಷರವನ್ನು. ಲೇ ಕಾಮ ತುಂಬಿದ ಪಶು, ನೋಡು, ಹೆಣ್ಣು ಮನಸ್ಸು ಮಾಡಿದ್ರೆ ನಿನಗೆ ಸುಖನೂ ಕೊಡ್ತಾಳೆ. ಅದೇ ಹೆಣ್ಣು ತಿರುಗಿ ಬಿದ್ದೆ ಅದೇ ಸರಿಯಿಂದ ನಿನಗೆ ನೇರು ಹಾಕುತ್ತಾಳೆ. ಎಚ್ಚರದಿಂದ ಇರು. ನನಗೆ ಎಚ್ಚರವಿಲ್ಲ ಹೊಲಸು ಹೆಣ್ಣೆ. ನಾನು ಮನಸ್ಸು ಮಾಡಿದರೆ ನಿನ್ನಂತ ಸಾವಿರಾರ ಹುಡುಗಿಯರನ್ನ ತಂದು ಸಾಲು ಸಾಲಾಗಿ ನಿಲ್ಲಿಸಬಹುದು. ನಿನ್ನ ರೂಪ ನನ್ನ ಕಣ್ಣಲ್ಲಿ ನಟ್ಟು ಹೋಗುತ್ತಿದೆ. ಈ ಮಾಗದ ಮಾವಿನ ಹಣ್ಣು ನನ್ನ ಕೈಗೆ ತಾಕದಿದ್ದರು ಹೆಸರಾದರೂ ಸರಿ, ಆ ಹಣ್ಣನ್ನು ಕಚ್ಚಿ ತಿನ್ನಬೇಕಾಗುತ್ತದೆ. ಎಚ್ಚರ. ಕೈಗೆ ಸಿಗದ ಹಣ್ಣಿಗೆ ಅದು ಮಿಸ್ ಆಗಿ ಟಾಂಪೆಗೆ ಬಡಿದು ಹಣೆಗೆ ಬಡಿಯುತ್ತದೆ. ಹಣೆಗೆ ಬಡಿದು ಗಾಯವಾಗುತ್ತದೆ. ಎಚ್ಚರದಿಂದ ಮಾತಾಡು. ಹುಚ್ಚು ಹೆಣ್ಣೆ, ಈ ನಾಯಕ ಕಣ್ಣಿಟ್ಟರೆ ನಿನ್ನ ಮನಸ್ಸು ಒಪ್ಪಿಸಿ ಸಿಂಗಾರ ಎಂಬ ಸೆರಗನ್ನು ಹಾಸಿ ಬಂಗಾರ ಎಂಬ ಬಟ್ಟೆಯನ್ನು ಬಿಚ್ಚಿ ಮನಸ್ಸು ಕೊಟ್ಟರೆ ನಿನ್ನನ್ನು ಕೊನೆವರೆಗೆ ನನ್ನನ್ನು ಸೂಳೆಯಾಗಿ ಮಾಡಿಕೊಳ್ಳಬಲ್ಲ ಈ ಜಯರಾಜ್. ಲೇ ಕಾಮುಕ, ನೋಡು, ಕಾಮಕ್ಕೆ ಜ್ವಲಿಸುವ ನಿನ್ನಂತವನನ್ನು ರಾಕ್ಷಸ ಎನ್ನುತ್ತಾರೆ. ಮೇಲಾಗಿ ನಾನು ಕಾಲೇಜು ಕಲಿಯುವ ಹೆಣ್ಣು. ನೋಡು, ಈ ಸಮಾಜದಲ್ಲಿ ಕಾಲೇಜು ಕಲಿಯುವ ಹೆಣ್ಣಾಗಿ ಬಾಳುತ್ತೇನೆ. ಸಮಾಜ ಈ ಹಾಳು ಸಮಾಜದಲ್ಲಿ ಎಂತೆಂತ ಹೆಣ್ಣುಗಳಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಸಂಚನ.
ಬಿಡುವನು ಚಿತ್ತು ಕೊಟ್ಟು ಕೇಳೆ ಹೊಲಸು ಹೆಣ್ಣೆ. ಕಾಲೇಜಿಗೆ ಹೋಗಿ ಬರುತ್ತೇನೆಂದು ಪ್ರೀತಿಸಿದ ಹುಡುಗನಿಗೆ ದೇಹ ಸುಖವನ್ನು ಕೊಟ್ಟು ಮತ್ತೊಬ್ಬ ಮಿಂದನೊಂದಿಗೆ ಓಡಿ ಹೋಗುವ ಆಧಾರದ ಹೆಣ್ಣುಗಳಷ್ಟಿಲ್ಲ ಈಗಿನ ಹಾಳು ಸಮಾಜದಲ್ಲಿ. ಕಾಲೇಜು ರಜೆ ನೀಡಿದಾಗ ಆಗುತ್ತೇನೆಂದು ಹೇಳಿ ಮತ್ತೊಬ್ಬ ಮಿಂಡನನ್ನು ಕರೆದುಕೊಂಡು ಹೋಗಿ ಕಂಡ ಪಾರ್ಕು ಕ್ಲಬ್ಬಿನಲ್ಲಿ ತನ್ನ ಕಾಮದಾಸ ತೀರಿಸಿಕೊಳ್ಳುವ ಬಂಡ ರಂಗೇರಚ್ಚಿಲ್ಲ ಈಗಿನ ಹಾಳು ಸಮಾಜದಲ್ಲಿ. ಏಯ್, ಇಂಥ ಕಲಿತ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ ರಾಕ್ಷಸ. ನನ್ನಂತ ಹೆಣ್ಣುಗಳು ಎಷ್ಟು ಕಲಿತಿಲ್ಲ ಈ ಭೂಮಿಯ ಮೇಲೆ, ಎಷ್ಟು ಹೆಸರು ಗಳಿಸಿಲ್ಲ ನೋಡು. ಅಂತದ್ರಲ್ಲಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ ನೋಡು. ಕಾಲಲ್ಲಿರುವ ಚಪ್ಪಲಿಯಿಂದ ನನ್ನ ಕೆಂಡಿಗೆ ಬಂದು ಎಂಬ ಮೂರಕ್ಷರ ಪದವನ್ನು ನಿನ್ನ ಬೆಟ್ಟಿನಿಂದ ಮುತ್ತಿಸಿಕೊಳ್ಳಲು ನಾನೇನು ಚಂಡನೆಂದು ತಿಳಿದುಕೊಂಡಿರುವೇನೆ ಅಂತೆ. ಈ ಜಯರಾಜನ ಹೆಸರು ಕೇಳಿದರೆ ಈ ಊರಿನಲ್ಲಿ ಗಡಗಡನೆ ನಡಗಿಸುತ್ತಿರುವಾಗ ನೀರೊಂದು ಹೆಣ್ಣಾಗಿ ನನಗೆ ಈ ರೀತಿ ಮಾತನಾಡುವ ಯಾ ಕೈಯಾಳಿ ಮುಗಿಯಿತು ಎಂದು ನಿನ್ನ ಸೀರದ ಕಥೆ. ಪಾಪಿ ನೋಡು, ನಾನು ನೀನ್ ಹೇಗಾಗಿ ಕೇಳ್ತೀನಿ, ಅದೇನ್ ಮಾಡ್ಬೇಕು ಅಂತ ಹೇಳು. ಕಾಮನ ಕಡಿಲಿನಲ್ಲಿ ನನ್ನ ಮನಸ್ಸು ಹರಿಯುವ ಈ ನನ್ನ ಮನಸ್ಸು ಶಾಂತನಾಗಬೇಕಾದ ಒಂದು ಇಂಥದ ಗೀತೆ ಏನಾದರೂ ಹಾಡು. ಆಯ್ತು, ನಿನ್ನ ಇಷ್ಟದಂತೆ ಆಗ್ಲಿ. ಈ ಜನ್ಮದ
ತೀರಿಸಿಕೊಳ್ಳುವೆ. ಬಾರಲೇ ವಯಾರಿ. ನನ್ನ ಸರಸ ಸಲಾಪದಲ್ಲಿ ಅಡ್ಡ ಬಂದವನು ನೀನ್ಯಾಮಲೇ? ಹೆಣ್ಣಿಗೆ ಕಾಮದ ಬಲೆ ಬೀಸುವ ನಿನ್ನಂತ ದುಷ್ಟರು ನನ್ನನ್ನು ಕತ್ತರಿಸಲು ಬಂದಿರೋ ಕಂಗೆಟ್ಟ ಹುಲಿರಾಯ. ಹಿಂಡು ಹುಲಿಗಳಿಗೆ ನಾನೇ ಗಂಡು ಹುಲಿ ಎನಿಸಿಕೊಂಡು ಸುತ್ತ ಹತ್ತ ಹಳ್ಳಿಗೆ ನಾನೇ ಹುಲಿ ಹಬ್ಬುಲಿ ಅಂತ ಮೆರೆಯುತ್ತಿರುವಾಗ ನೀನ್ಯಾವ ಮೂಲೆಯಿಂದ ಬಂದಿರೋ ಕಂಗೆಟ್ಟ ಹುಲಿರಾಯ? ಸುಮ್ಮನೆ ನಿನ್ನ ಹೊರಗೋಗಲೇ ಬಚ್ಚ. ನಿನ್ನ ಪಾಪ ತುಂಬಿದ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಬೇಕಾಗುತ್ತದೆ. ಹುಡುಗಿನ ಬಾಳಿಗೆ ಸರಸವಾಡುವುದು ಸರಿಯಲ್ಲ. ಸುಮ್ಮನೆ ಹೊರಟು ಹೋಗು. ನನ್ನ ಕಣ್ಣ ಮುಂದೆ ನಿಲ್ಲಲ್ಲ. ಲೇ ಬಾಬಿ ತೋರಿಸಾಗರ್, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಈಗಿನ ಬೆಲ್ಲ ಬೆದರಿಕೆಗೆ ಹೆದರುವ ಹೇಡಿಯಲ್ಲ, ದರ್ಪದ ರಾಮನಂತೆ ರಣಕಾಯ ಊದಿ ಯುದ್ಧ ಮಾಡುವ ಗಂಡನೆಯ ಗಂಡು ಮೆರಿಕನು ಈ ಜಯರಾಜ್. ಲೇ ಅವತಾರ ಮನೆ ಜಯರಾಜ್, ನಿನ್ನಂತ ರೌಡಿ ರಾಜಗಳಿಗೆ ಸುಣ್ಣದ ನೀರು ಕುಡಿಸಿ ನಮ್ಮ ಕೋಡಗಟ್ಟಲ್ಲಿ ಹರಕೆ ಕೊಡ ಕಲೆಯಂತೆ ಕರೆದು ಬಿಟ್ಟನು. ಹೇ ಸತ್ತಿನ ಬಡವ, ನನ್ನನ್ನು ಮುಟ್ಟಲು ಬಂದರೆ ನಿನ್ನನ್ನು ಚಟ್ಟ ಕಟ್ಟಿ ಸ್ಮಶಾನಕ್ಕೆ ಹತ್ತಬೇಕಾಗುತ್ತದೆ. ಓಕೆ ಲೇ ಜಯರಾಜ್, ನಿನ್ನಂತ ಲುಚ್ಚ ನನಗೆ ಹೇಗೆ ಒತ್ತು ಬುದ್ಧಿ ಕಲಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಹೊರಟು ಹೋಗು. ಹೋಗದಿದ್ದರೆ ಕಳಿಸುವೆ ನಿನ್ನನ್ನು ಯಮನ ದರ್ಶನಕ್ಕೆ. ಹೇ ಸಾಗರ್, ಈ ನಾಗರ ಹಾವಿನ ರೋಷವನ್ನು ನೋಡಿ ಕೂಡುತ್ತಲೇನಾಗಬೇಕು ವಿನಃ ಅದನ್ನು ಹಿಡಿದು ಕಟ್ಟಿಕೊಳ್ಳಲು ಬಂದರೆ ಇದು ಕಚ್ಚಿ ವಿಷ ಕಾರಣ ಬಿಡುವುದಿಲ್ಲ. ಈ ವಿಷದ ಸರ್ಪ ಬಂದ ಪಟ್ಟಿಯ ಮಗನೇ, ಸಾವಿರಾರು ಹಾವಿನ ಮುಂದೆ ನನ್ನಂತ ಹಾರಾಡುವ ಹದ್ದಿನ ಕಣ್ಣು ಬಿದ್ದಾಗ ನಿನ್ನಂತ ಹರಿದಾರು ಅವನು ಕುಕ್ಕಿ ಗಾಳಿ ಕೆಳಗೆ ಬಿಟ್ಟರೆ ನಿನ್ನಂತ ಕಡೆ ಸರ್ಪದ ಕಥ ಉರಿ ಹೋಯಿತು ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚ. ಇಡೀ ಪೃಥ್ವಿಯಲ್ಲಿ ಡಾನುಗಳನ್ನು ಕೂಡ ಮೇಲು ಮಾಡುವ ಈ ಜಯರಾಜನಿಗೆ ನೀನು ಪ್ರತ್ಯುತ್ತರವಾಗಿ ಮಾತನಾಡುವ ಯಾವ ಮಗನೇ? ಬರುತ್ತೇನೆ ಮಗನೇ, ಇನ್ನೊಮ್ಮೆ ಸಿಕ್ಕಾಗ ನಿನ್ನ ಪ್ರಾಣ ತೆಗೆಯುವ ಯಮ ರಾಜನಾಗಿ ನೋಡುತ್ತೇನೆ. ಕೇರ್ಫುಲ್. ವೀರನನ್ನು ಎಷ್ಟು ಜನ ನೋಡಲ್ಲ ನನ್ನ ಜೀವನದಲ್ಲಿ. ಸಾಗರ್, ಈ ಕಾಮಕನಿಂದ ಕಾಪಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಕಷ್ಟದಲ್ಲಿ ಸಿಲುಕಿದವರು ಕಾಪಾಡುವುದೇ ನನ್ನ ಧರ್ಮ. ನಾನಿನ್ನು ಬರುತ್ತೇನೆ. ನೀನು ಸಾಗರ್, ನೀನು ಹೋಗು ಹೋಗು ಹೊಲಸು ಹೆಣ್ಣೆ ಹೋಗು. ಏನು ತಿಳಿಯಬೇಕು ಈ ಜಯರಾಜನ ಕುತಂತ್ರ? ನಾನು ಈ ಫೋಟೋ ತೆಗೆದಿದ್ದು ಏಕೆ ಗೊತ್ತಾ? ನೀವಿಬ್ಬರು ಈ ಪ್ರೀತಿ ಮಾಡುತ್ತೀರೆಂದು ನಿಮ್ಮ ತಂದೆಗೆ ಸುಳ್ಳು ಹೇಳಿ ನಿನ್ನನ್ನು ಹೊಡೆಸಿ ಬಡಿಸಿ ನಂತರ ನಿನ್ನನ್ನು ನನಗೆ ಕೊಟ್ಟು ಮದುವೆ ಮಾಡೋ ಹಾಗೆ ಮಾಡದಿದ್ದರೆ ಜಯರಾಜ್ ನೀನಹಿ. ಹೇಳುತ್ತೀವ ಆ ಧನರಾಜ ಸಾಹುಕಾರ ನನ್ನ ಗಂಡನನ್ನು ಕಟ್ಟಿ ಹಾಕಿ ಚಾಟಿಯಿಂದ ಹೊಡೆದ. ಆದ್ರೆ ಈ ಬಡವರ ಮೇಲೆ ಅಂತ ದಬ್ಬಾಳಿಕೆ ಹೆಚ್ಚಾಗಿದೆ ದೇವಿ, ಹೆಚ್ಚಾಗಿದೆ.
ಅಂತಾನು ಮತ್ತೆ ಮಾಡಲು ಎಂದು ದರೆಗಿಳಿದು ಬರ್ತೀಯ ದೇವ, ಎಂದು ದರೆಗಿಳಿದು ಬರ್ತೀಯ. ಈ ಗಡವನ್ನು ಕಾಪಾಡುವ ನಿನ್ನೆ ಕುಡಿದೆ ದೇವ, ನಿನ್ನೆ ಕುಡಿದೆ. ಬಂದ್ರ ಸ್ವಾಮಿ, ಬನ್ನಿ ಸ್ವಾಮಿ, ನಿಮ್ಮ ದಾರಿಯನ್ನೇ ಕಾಯ್ಕೊಂಡೆ ನಿಮ್ಮ ಪತಿ ಕುಂತಿದ್ವಿ ಸ್ವಾಮಿ. ಆದ್ರೆ ಇಂದಿಗೆ ನನ್ನ ಮಗ ನಾಪತ್ತೆಯಾಗಿ 3 ದಿನವಾಯ್ತು ಸ್ವಾಮಿ. ನನ್ನ ಮಗ ಎಲ್ಲಿದ್ದಾನಂತ ಹೇಳ್ರಿ, ಬೇಗ ಹೇಳಿ. ಯಾವ ಕಡೆ ಹುಡುಕಿದ್ರು ನನ್ನ ಕಣ್ಣನ್ನು ಸುಡುವೆ ಸಿಗುತ್ತಿಲ್ಲ. ಈಗ ಏನ ಮಾಡಬೇಕೆಂಬುದು ಸ್ವಾಮಿ, ಏನು ಹೇಳ್ತಾ ಇದ್ರ ನೀವು? ನಿಮ್ಮ ಮಾತು ಕೇಳಿ ಈ ಹೆಣ್ಣು ಕರಳೆ ಕಿತ್ತು ಬಂದಂತೆ ಆಯ್ತು ಸ್ವಾಮಿ, ಕಿತ್ತು ಬಂದಂತೆ ಆಯ್ತು ಸ್ವಾಮಿ. ಏನ್ ಮಾಡ್ತಿರೋ ಹೇಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಮಗನನ್ನು ಹುಡುಕೊಡಿ ಸ್ವಾಮಿ, ನನ್ನ ಮಗನನ್ನು ಹುಡುಕೊಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ತೀನಿ, ನನ್ನ ಮಗ ಬೇಕು ಸ್ವಾಮಿ. ಎಲ್ಲಿ ಎತ್ತ ಹುಡುಕಲಿ ಜ್ಯೋತಿ, ಯಾವ ಕಡೆ ಎತ್ತ ಹುಡುಕಲಿ? ನನ್ನ ಕಣ್ಣು ಕಣ್ಣು ಕಾಣದ ಎಲ್ಲಿ ಎತ್ತ ಹುಡುಕಲಿ ಜ್ಯೋತಿ, ನನ್ನ ಕಣ್ಣನ ಮಂಜು, ನನ್ನ ಕಂದ ಎಲ್ಲಿದೆಯಪ್ಪ? ಬೇಗ ಬಾರೋ, ಬೇಗ ಬಾರೋ ನನ್ನ ಕಂದ. ದಿನದಿಂದ ಶಾಲೆಗೆ ಹೋಗಿ ಬರುವುದನ್ನು ಕಂಡು ನಮ್ಮ ಉಸಿರು ಬಿಟ್ಟುಕೊಂಡು ಬದುಕುತ್ತೇವೆ. ಈಗ ನಿನ್ನನ್ನು ಕಳೆದುಕೊಂಡು ನಾವು ಬದುಕುತ್ತೇವೆ. ನಿಮ್ಮ ಕಂದ ಖಂಡಿತವಾಗಿಯೂ ಬರಕಲ್ಲ. ಅಪ್ಪ ಮಂಜು, ದಿನಾಲು ನಿನಗೆ ಕೈ ತುತ್ತು ಮಾಡಿ ಉಳಿಸಿದ ಈ ನಿನ್ನ ತಾಯಿಯ ನೆನಪು ಈ ನನ್ನ ಮನಸ್ಸಿಗೆ ಆವಾಗ ನೆನಪಾಗಿ ತುತ್ತ ಇದೆ ಕಂದ, ತುತ್ತ ಇದೆ. ಮಗನೇ, ನಿನ್ನನ್ನು ಕಳೆದುಕೊಂಡು ನಾನು ಬದುಕೋದಿಲ್ಲ. ನಿನ್ನ ಮಗ ನೋಡದೆ ಒಂದಾನೆ ನೀರು ಸಹ ಕುಡಿದಿಲ್ಲ ನಿನ್ನ ತಾಯಿ. ಹಾಗೆ ನಿನ್ನನ್ನು ಬಿಟ್ಟು ನಾನು ಬದುಕೋದಿಲ್ಲಪ್ಪ, ಬದುಕೋದಿಲ್ಲ. ನೀನು ಆ ರೀತಿ ನೆನಪಿಸಿಕೊಂಡರೆ ಈ ಕಲ್ಲಿನಂತ ಮಗು ಕಲ್ಲಿಗೆ ಹೋಗುತ್ತದೆ. ಈಗ ನಿನ್ನನ್ನು ಕಳೆದುಕೊಂಡು ಯಾರಿಗೆ ಮಗನ ಅಂತ ಕರೆಯಲಿ? ಅಯ್ಯೋ ದೇವರೇ, ನಾವು ಏನು ತಪ್ಪು ಮಾಡಿದ್ವಿ ನನಗೆ ಈ ಶಿಕ್ಷೆ ಕೊಟ್ಟೆಯಪ್ಪ. ಹೇಳು ತಂದೆ, ಹೇಳು. ಮಂಜು, ಬೇಗ ಬಾರು. ಯಾರು ಅಂತ ನನ್ನ ಮಂಜು ಅಂತ ಕರೀಲಿ, ಹೇಳು ಕಂದ. ಮಗ ಅಂತ ಅವನದಿಂದ ಅಪ್ಪಿಕೊಂಡು ಈ ನಿನ್ನ ತಾಯಿನ ಆಸ್ತಿ ಆಗಾಸ್ತಾ ಇದ್ದಿಲ್ಲ ನನ್ನ ಮಗನೇ. ಬಾರಪ್ಪ, ಬೇಗ ಬಂದು ಈ ನಿನ್ನ ತಾಯಿಯನ್ನು ಅಪ್ಪು ಬಾ ಮಗನೇ, ಅಪ್ಪು ಬಾ. ಸ್ವಾಮಿ, ನನ್ನ ಮಗ ಬರದೆ ಹೋದ್ರೆ ಈ ಭೂಮಿ ಮೇಲೆ ಬದುಕೋದಿಲ್ಲ ರೀ ನಾನು, ಈ ಭೂಮಿ ಮೇಲೆ ಬದುಕೋದಿಲ್ಲ. ಇತ್ತೊಬ್ಬ ಮಗನನ್ನು ಕಳೆದುಕೊಂಡು ನಾವು ಈ ಭೂಮಿಯ ಮೇಲೆ ಬದುಕುವುದಿಲ್ಲ. ಈಗ ನಾವು ಸಾಯುವ ಮೇಲೆ ಜ್ಯೋತಿ, ಈ ಅನ್ನುವ ತಟ್ಟೆಯನ್ನು ತೆಗೆದುಕೊಂಡು ಬಾ, ನಾನು ವಿಷಮ ಬಾಧಗಳನ್ನು ತರುತ್ತೇನೆ. ಆಗ್ಲಿ ಸ್ವಾಮಿ, ಹಾಗೆ ಆಗ್ಲಿ. ಸ್ವಾಮಿ, ಈ ಅನ್ನದ ತಾಟಿಗೆ ಆ ವಿಷವನ್ನು ಹಾಕ್ಬಿಟ್ರಿ. ನನ್ನ ಮಗನ ಕಳೆದುಕೊಂಡು ಈ ಭೂಮಿ ಮೇಲೆ ನನಗಂತೆ ಇರಕ್ಕೆ ಆಗೋದಿಲ್ಲ. ತೃಪ್ತಿಯಿಂದ ಈ ಅನ್ನವನ್ನು ಪ್ರಾಣ ಬಿಟ್ಟು ಬಿಡೋಣ್ರಿ, ಪ್ರಾಣ ಬಿಟ್ಟು. ಜ್ಯೋತಿ, ಏನು ಮಾಡ್ತೀಯಪ್ಪ? ಇದೇನು ನಿನ್ನ ಕೈಯಲ್ಲಿ ವಿಷದ ಬಟ್ಟೆ? ನನ್ನ ಮಗನ ಪತ್ತೆಯಾಗಿ ಇಂದಿಗೆ 3 ದಿನಗಳಾದವು.
ಸುಳುವೆ ಏನ ಮಾಡಬೇಕೆಂಬುದು ತಿಳಿಯಲಾಗಿ ಅದಕ್ಕಾಗಿ ಎಲ್ಲದನ್ನು ವಿಷ ಬೆರೆಸಿ ಚಿಂದು ಸತ್ತ ಹೋಗಬೇಕೆಂದು ಮಾಡಬೇಕು. ಏನು ಹೇಳ್ತೀವಿ ಮಾವ? ನನ್ನ ಅಳಿಯ ಮನ್ಸು ಕಳೆದುಕೊಂಡರೆ ಅಯ್ಯೋ ವಿಧಿಯೇ, ಹೀಗೇಕೆ ಭವನ ನಿರ್ಮಾಣಿಯನ್ನು ಬೀಸುತ್ತೇವೆ ನಮ್ಗೆಲ್ಲರ ಪಾಲಿನ. ಅಣ್ಣ, ಇನ್ನೊಬ್ಬ ನನ್ನ ಮಗನನ್ನು ಕಳೆದುಕೊಂಡು ಹೇಗೆ ಬದುಕಲನ್ನ ಭೂಮಿ ಮೇಲೆ ಹೇಳಣ್ಣ, ಹೇಳು. ಸಮಾಧಾನ ತೆಗೆದುಕೊಳ್ತೀನಿ, ಸಮಾಧಾನ ತೆಗೆದುಕೊಳ್ಳಿ. ನೀವು ಹೀಗೆ ವಿಷವನ್ನು ಕುರಿತು ಸತ್ತರೆ ನನ್ನ ಅಳಿಯ ಮರಳಿ ಬದುಕಾನೆಂದು ತಿಳಿದುಕೊಂಡರೆ ಇಲ್ಲ ತಂಗಿ, ಇಲ್ಲ. ಆ ನನ್ನ ಮಗು ಮಂಜು ಎಲ್ಲಿ ಇದ್ದರೆ ಸರಿ, ಅವನನ್ನು ಹುಡುಕಿ ತಂದು ನಿಮಗೆ ಹಚ್ಚುವ ಜವಾಬ್ದಾರಿ ನನ್ನದು ತಂಗಿ. ಎಲ್ಲಿ ನಮ್ಮ ಮಗು? ಇಲ್ಲಣ್ಣ, ಇಲ್ಲ. ಎಲ್ಲ ಕಡೆ ಹುಡುಕಿದ್ರು ನಮ್ಮ ಮಗುವಿನ ಸುಳಿವೇ ಸಿಗುತ್ತಿಲ್ಲ, ಸಿಗುತ್ತಿಲ್ಲ. ಮುಂದೆ ಏನು ಮಾಡುವುದೆಂದು ತಿಳಿಯದಾಗಿದೆ, ತಿಳಿಯದಾಗಿದೆ. ಅಯ್ಯನ, ಏನಪ್ಪ, ಏನು ಹೇಳ್ತಾ ಇದೆಯಾ ನೀನು? ನನ್ನ ಮಗ ಸಿಗಲೇನಪ್ಪ. ತಂದೆ ಬಸವೇಶ್ವರನೇ, ನನ್ನ ಮಗ ಎಲ್ಲಿದ್ದಾನೋ ಹೇಗಿದ್ದಾನೋ ಒಂದು ಗೊತ್ತಿಲ್ಲ ತಂದೆ, ಒಂದು ಗೊತ್ತಿಲ್ಲ. ಆದ್ರೆ ನನ್ನ ಮಗನನ್ನು ಕಾಪಾಡೋ ಕರ್ತವ್ಯ ನಿನ್ನದಪ್ಪ, ನಿನ್ನದು. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ತಂಗಿ, ಚಿಂತಿಸಿ ಫಲವಿಲ್ಲ. ಮಾವ, ನನ್ನ ತಮ್ಮ ಇಲ್ಲಿಗೆ ಕಳೆದುಕೊಂಡು ಸುಮಾರು 25 ವರ್ಷಗಳಾದವು. ಅಂದಿನಿಂದ ಇಂದಿನವರೆಗೂ ಅವನು ಹುಡುಕಿದರೆ ಅವನ ಸುಳಿವೇ ಸಿಗುತ್ತಿಲ್ಲ. ಹಳ್ಳಿಯನ್ನು ಹುಡುಕಿದೆ, ನಗರ ಪಟ್ಟಣಗಳನ್ನು ಹುಡುಕಿದೆ, ಜಾತರಿ ನಿಬ್ಬಣಿಗಳನ್ನು ಹುಡುಕಿದರೂ ಕೂಡ ನನ್ನ ತಮ್ಮನ ಸುಳಿವು ಸಿಗುತ್ತಿಲ್ಲ ಮಾವ, ಸಿಗುತ್ತಿಲ್ಲ. ಕಳೆದುಕೊಂಡಿರುವ ನನ್ನ ತಮ್ಮ ಹಾಗೂ ನಿಮ್ಮ ಮಗ ಮಂಜುನನ್ನು ಹುಡುಕಿಕೊಂಡು ಬಂತು ನಿಮಗೆ ಒಪ್ಪಿಸುವುದು ನನ್ನ ಕರ್ತವ್ಯ. ಈ ಮಾತು ಸತ್ಯ ತಂಗಿ, ಸತ್ಯ ತಂಗಿ. ನನ್ನನ್ನು ಪೊಲೀಸರು ಹುಡುಕುತ್ತಿದ್ದಾರೆ. ನಾನೇನು ಬರ್ತೀನಿ ತಂಗಿ, ನಾನೇನು ಬರ್ತೀನಿ. ಸ್ವಾಮಿ, ನನ್ನ ಅಣ್ಣ ನನ್ನ ಮಗನನ್ನು ಹುಡುಕಿಕೊಂಡು ಬರ್ತೀನಿ ಅಂತ ಹೇಳಿದಂತೆ ಬನ್ನಿ. ನನ್ನ ಅಣ್ಣ ಬರುವವರೆಗೂ ಅವರ ದಾರಿ ಕಾಯೋದು ನಮ್ಮ ಕರ್ತವ್ಯ. ಬನ್ನಿ ಸ್ವಾಮಿ. ಪೇಪರ್ ಓದುವಂತೆ ಕಾಣುತ್ತಿರ್ಬೇಡ.
ನಡೆಯುತ್ತಿದೆ ಆದ್ರೆ ಏ ಗಜರಾಜ್! ಎಂಬ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ಟಲ್ಲ. ಏಕೆ ಆ ಬಡವ ಶಿವನ ಮಗನನ್ನು ಎತ್ತಿಕೊಂಡು ಹಾಕಿ ಬಾಂಬೆ ಪಾರ್ಸಲ್ ಮಾಡಲಿಲ್ಲವೇ? ಆ ಶಿವಾನಂದ ಮಗನನ್ನು ಕಿಡ್ನಾಪ್ ಮಾಡಿ ಬಾಂಬೆಗೆ ಕಳಿಸಿರುವೆ. ಆದರೆ ನಾನು ಹೇಳುವ ವಿಷಯ ಬೇರೆನೇ ಇದೆ ಮಾವ. ಏಕೆ ಸಪ್ಪ ಚಪ್ಪಡ್ತಾರೆ ಗಜರಾಜ್? ಮೌನ ಮುಂದೆ ಈ ಅರಮನೆಯಲ್ಲಿ ಗಿಳಿಯಂತೆ ಇರಬೇಕಾದ ನಿನ್ನ ಮಗಳು ಸಂಚಳ ಈಗ ರಾಜ್ಯದ ಹಕ್ಕಿಯಾಗಿ ಮತ್ತೊಬ್ಬನ ತೋಟಕ್ಕೆಯಲ್ಲಿ ಬಿದ್ದಿದ್ದಾಳೆ. ಆರು ಬೇರೆ ಯಾರು ಅಲ್ಲ ಮಾವ, ನನ್ನ ಪರಮ ವೈರಿ ಆ ಶಿವಾನಂದನ ತಮ್ಮ ಸಾಗರ್. ಏನು ಹೋಗ್ತಾರೆ ನೀನು? ನನ್ನ ಮಗಳು ಹಾಗಾಡ್ಬಿಟ್ಟ ಹಾಗೆ ಎನ್ನಲ್ಲ. ಸುಮ್ಮನೆ ನನ್ನ ತಲೆ ಕೆಲಸ ಬೇಡ, ಹೊರಟು ಹೋಗು ಇಲ್ಲಿಂದ. ಹೋಗುತ್ತೇನೆ. ನಾನು ಹೋಗುವ ಮುನ್ನ ನನ್ನ ಮೊಬೈಲಿನಲ್ಲಿ ಇದ್ದ ನಿನ್ನ ಮಗಳ ಜೀವನ ಚರಿತ್ರೆ ಚೆನ್ನಾಗಿ ನೋಡಿಕೋ. ನಾನು ನೋಡೋದು ಕನಸು ಮನಸ್ಸು ಒಂದು ತಿಳಿದಂತಾಗಿದೆ ನನಗೆ. ಏ ಸತನ, ಒಬ್ಬಳ ಮಗಳೆಂದು ಹೋಗಿ ಮಮಕಾರತ ಬೆಳೆಸಿದ್ರಲ್ಲ, ಅದು ನನ್ನ ತಪ್ಪು. ಇಂದು ನನ್ನ ಕೈಗೆ ಸಿಕ್ಕರೆ ನಿನ್ನನ್ನು ಕೊಂದು ಹಾಕಿಬಿಡುವೆ. ನಮಸ್ಕಾರ ರೀ ತೆನಾರ. ನಮ್ಮ ಸಚಿನವ್ರ ಬೇಗ ಕಾಣದ್ರಿ. ತಪ್ಪು ಮಾಡಿದ್ದಾಳೆ ಮಲಸಿ, ತಪ್ಪು ಮಾಡಿದ್ದಾಳೆ. ಉಪ್ಪು ತಂದಾಳು ನೀರು ಬಿಡಬೇಕಂಬತ್ತೆ ನನ್ನ ಕೊಲೆಯಾದ ಸುಳ್ಯಾತಮ್ಮ ಸಾಗರ್ ಪ್ರೀತಿ ಮಾಡ್ತಾಳೆ. ಅದಕ್ಕಾಗಿ ಅವಳನ್ನು ಕೊಂದು ಹಾಕಿಬಿಟ್ಟು ಅನಿಸುತ್ತದೆ. ನಮ್ಮ ಸಚಿನವ್ರು ಅಂತ ತಪ್ಪು ಮಾಡ್ಯಾದ್ರೆ ಇನ್ನು ಮ್ಯಾಲ ಸಾಯುವ ದಾರಿ ತೋರಿಸ್ಬಿಡ್ರಿ ಆ ಮಗ. ಏ ಸಾಗರ, ಚಿರತೆ ಮುಂದೆ ಜಿಂಕೆ ಮರಿ ಸಮರ ಸಾಗಿಸಿ ಸ್ವೀಕರಿಸಬಹುದೇ? ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಒಂದು ವೇಳೆ ಸಮರ ಸಾಧಿಸಿ ಜಯಿಸಲು ಬಂದ್ರೆ ಸ್ಮಶಾನ ಶರೀರವಾಗುತ್ತೆ ನನ್ನ ಕೈಯಲ್ಲೇ. ಜನರ ಈ ಸಾಗರ ಹಾಳು ಹುಟ್ಟ ಕೈ ಹಾಕಿರ ಈ ಸಾಯಿ ಸ್ವಲ್ಪ ಸುಮ್ಮನೆ ಬಿಡ್ಬೇಕಂದ್ರೆ ಆ ಮಗನ ಬಿಡತ್ರಿ. ಅಲ್ಲಸಿ ಸಾವಿರ ಹಳ್ಳಿ ಸರ್ದಾರ ಎನಿಸಿಕೊಂಡಿರುವ ಈ ಧನರಾಜನ ಮಗ ಖಬರಲ್ಲದೆ ಹಾಳೆ ಬೆಳಗಾಗುಗಳಿಗೆ ಆ ಸಾವಿರ ಚಂಡು ಕುಡಿದು ಹಾಕುವೆ. ಅಲ್ಲಸಿ ನೋಡಪ್ಪ ನಡೆ ಹೋಗೋಣ. ಬರ್ತಾನ. ಚಂಡ ಯಾರ ಬಂದ ಲಂಡ್ ಕಡಿ. ಇನ್ನು ನನ್ನ ತಂದೆಯ ಮಾತನ್ನು ಕೇಳಿ ಯಾವ ಪ್ರಯೋಜನವಿಲ್ಲ. ನನ್ನ ತಂದೆ ಜನರಿಗೆ ಕೆಟ್ಟ ಅನ್ಯಾಯ ಕೆಲಸನೇ ಮಾಡಿದ್ದಾನೆ. ಆ ಅನ್ಯಾಯ ಕೆಲಸಕ್ಕಾಗಿ ಪಾಪ ಮುಕ್ತ ಮನಸ್ಸಿನ ಸಾಗರನನ್ನು ಬಲಿ ತೆಗೆದುಕೊಂಡಿದ್ದಾನೆ. ಆ ಸಾಗರನಿಗೆ ವೈರಿಯಾಗಿದ್ದಾನೆ. ವೈರಿಯಾದ ಸಾಗರನಿಗೆ ನಾನು ನಮ್ಮ ಡ್ಯಾಡಿಗೆ ಸಹ ವೈರಿ ಆಗ್ಬೇಕಾದ್ರೆ ಆ ಸಾಗರನನ್ನು ಪ್ರೀತಿ ಮಾಡಲೇಬೇಕು.
ಸಾಗರ್, ನಿಲ್ಲು ಅಂದು ಆ ಜಯರಾಜನ ಕೈಯಿಂದ ಪಾರು ಮಾಡಿ ನಿಲ್ಲು ಅಂದ್ರೆ ಯಾಕೆ ನಿಲ್ಲಿಲ್ಲ? ಈ ಬಡವನ ಸಹವಾಸ ನಿಮಗೆ ಬೇಡವಾದಾಗ ನಾನೇಕೆ ನಿಮ್ಮ ಜೊತೆ ಮಾತನಾಡಬೇಕು? ಸಂಚನ, ನಾನು ಬರುತ್ತೇನೆ. ನಿಲ್ಲು ಸಾಗರ್, ನಿಲ್ಲು. ಅವತ್ತು ನೀ ನನ್ನ ಪ್ರೀತಿಯ ಸಲುವಾಗಿ ಪರಿಪರಿಯಾಗಿ ಬೇಡಿಕೊಂಡು ನಾನು ನಿನ್ನ ಮಾತು ಕೇಳಿದೆ, ಏನೇನೋ ಅಂದ್ಬಿಟ್ಟೆ. ದಯವಿಟ್ಟು ದಯವಿಟ್ಟು ನನಗೆ ತರಿಸ್ಬಿಡು. ಸಂಚನ, ಶ್ರೀಮಂತರು ಈಗಿನ ಕಲಿಯುಗದಲ್ಲಿ ಬಡವರಿಗೆ ಯಾವ ರೀತಿ ಮಾತನಾಡುತ್ತಾರೋ ಅದೇ ರೀತಿ ನೀವು ಮಾತನಾಡುತ್ತೀರಿ. ಅದರಲ್ಲಿ ತಪ್ಪೇನಿದೆ? ಎಷ್ಟಾದರೂ ನೀವು ಶ್ರೀಮಂತರಲ್ಲವೇ? ಸಾಗರ್, ಹಾಗೆಲ್ಲ ಚುಚ್ಚಿ ಮಾತನಾಡಿ ನೋಡಿ. ನಿನ್ನೆ ಕೈ ಮುಗಿದು ಕೇಳಿಸ್ಕೊತಾ ಇದ್ದೀನಿ. ನನ್ನೊಂದು ಮಾತನಾಡಿಸ್ಕೊತೀರಾ? ಅದೇನೆಂದು ಹೇಳಿ. ಈ ಬಡವನಿಂದ ಆಗುವುದಾದರೆ ಖಂಡಿತ ನಡೆಸಿಕೊಡ್ತಾನೆ. ಪ್ರಾಮಿಸ್ ಆಗಿ ನೋಡಿ ಸಾಗರ್, ಈ ಸಂಚನಾಳನ್ನು ನಿಮ್ಮ ಸತಿಯಾಗಿಸ್ಕೊಂಡು ನಿಮ್ಮ ಮನೆ ತುಂಬಿಸ್ಕೊಳ್ತೀರಾ? ಏನು ಹೇಳ್ತೀರ ಸಂಚನ? ನಾವು ಬಡವರು, ನೀವು ಶ್ರೀಮಂತರು. ನಮಗೂ ನಿಮಗೂ ಭೂಮಿ ಆಕಾಶದಷ್ಟು ವ್ಯತ್ಯಾಸವಿಲ್ಲ. ಅದು ಹೇಗೆ ಸಾಧ್ಯ? ನೋಡಿ ಸಾಗರ್, ಶ್ರೀಮಂತಿಗೆ ಬಡತನ ಇದೆಲ್ಲ ಬೇಡ. ನೋಡು, ನಾವು ತಿನ್ನುವ ಅನ್ನ ಒಂದೇ ಅಲ್ಲ ಸಾಗರ್. ದಯವಿಟ್ಟು ನನ್ನನ್ನು ತಿರಸ್ಕರಿಸಬೇಡಿ. ದಯವಿಟ್ಟು ನನ್ನನ್ನು ನಿಮ್ಮ ಸತ್ಯ ಆಗಿಸ್ಕೊಳ್ಳಿ. ನಿಮ್ಮ ಕಾಲಿಗೆ ಬೇಡಿಕೊಳ್ತೀನಿ. ಎದ್ದೇಳು ಸಂಚನ, ಎದ್ದೇಳು. ನೀನೇ ನನ್ನ ಹೆಂಡತಿ ಎಂದು ಆ ದೇವರು ನಮ್ಮ ಹಣೆ ಬರದಲ್ಲಿ ಬರೆದಿರುವಾಗ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ನೀನೇ ನನ್ನ ಸತಿ ಎಂದು ಸ್ವೀಕರಿಸುತ್ತೇನೆ. ಆದರೆ ನೀನಾಡೋ ಮಾತು ಸತ್ಯ ತಾನೆ? ಸಾಗರ್, ಈ ದೇವರ ಮೇಲೆ ಆನೆಗೂ ಸತ್ಯ. ಈ ಸಾಗರದ ಹೃದಯದಲ್ಲಿ, ಈ ಸಮುದ್ರದಲ್ಲಿ ನೀನು ಈಜುವ ಮೀನು ನಾನಾಗಬೇಕು. ಅದೇ ನನ್ನ ಆಸೆ. ನನ್ನ ಆಸೆ ನಿನ್ನ ಆಸೆ ಒಂದಾಗಲಿ. ಕಣ್ಣಲ್ಲಿ ಕರುಣೆ ಇರಲಿ, ಮನಸ್ಸಲ್ಲಿ ಮಮತೆ ಇರಲಿ. ಸಂಚನ, ನಿನ್ನ ತುಟಿಯಲ್ಲಿ ನಗು ಇರಲಿ. ನೀನಟ್ಟಾಗ ಈ ಸಾಗರ ನೆನಪಿರಲಿ. ಸಾಗರ್, ದೀಪವಾಗಿ ಆರದಿರಿ, ಹೂವಾಗಿ ಬಾಡದಿರಿ. ನೋಡಿ, ನನ್ನ ನೆನಪು ಸದಾ ನಿಮ್ಮ ಮೇಲೆ ಇರಲಿ. ಸರಿ, ಹಾಗಾದರೆ ಇದೇ ಸಂತೋಷ ಸಮಯದಲ್ಲಿ ಈ ತಂಪಾದ ಗಾಳಿಯಲ್ಲಿ ಒಂದು ಪ್ರೇಮ ಗೀತೆಯನ್ನಾದರೂ ಹಾಡೋದಿಲ್ಲ? ಆಯ್ತು ಸಾಗರ್, ನಿನ್ನ ಇಷ್ಟದಂತೆ ಆಗಲಿ.
ಯಾವ ಸಚಿನ ಡ್ಯಾಡಿ, ಇಂದು ನನ್ನ ಪ್ರೀತಿಗೆ ನೀನು ವೈರಿ ಆದ್ರೆ ನೋಡು, ನೀ ನನ್ನ ಪ್ರೀತಿಗೆ ಅಡ್ಡಿ ಬಂದಿದೆ ಆದ್ರೆ ಎಚ್ಚರಿಕೆ ಮಾತಾಡು. ಮಾತು ಕೇಳಿದರೆ ಇದಕ್ಕೊಂದು ಏನಾರ ಉಪಾಯ ಮಾಡಲೇಬೇಕು. ವೆರಿ ಗುಡ್ ಸತ್ರ, ವೆರಿ ಗುಡ್. ಚಿತ್ತನೆ ಇರಬೇಕು ನಿನ್ನಂತ ಮಗಳು. ಈ ಸಾಗರಕ್ಕೆ ನನ್ನ ಮನೆಯಕ್ಕೆ ನಂದೇನು ಅಭ್ಯಂತರವಿಲ್ಲ. ಡ್ಯಾಡಿ, ನೀವು ಹೇಳುತ್ತಿರುವ ಮಾತು ನಿಜವೇ? ಸತ್ಯ ಸತ್ರ, ಸತ್ಯ. ಒಂದು ಶಿವಾನಂದ ನಮ್ಮ ಮನೆಗೆ ಶಿವಾನಂದನ ಕಟ್ಟಿ ಹಾಕಿದಾಗ ಈ ಸಾಗರ ಮಾತನಾಡೋ ಕೇಳಿ ಎನಿಸಿತು ಈ ಸಾಗರನ್ನೇ ನನ್ನ ಮನೆಯಲ್ಲಿ ಆದ್ರೆ ಯಾವ ಭಂಡ ಬಿಡಿ ಮಕ್ಕಳು ನಮಗೆ ತಂಟೆಗೆ ಬರೋರು ಅಂತ. ಶ್ರೀಮಂತರೇ, ಈ ಮಾತು ಸತ್ಯವೇ? ಸತ್ಯ ಸಾಗರ್, ಸತ್ಯ. ಶ್ರೀಮಂತರೇ, ಅಂದು ಸಿಟ್ಟಿನ ಬರುವಲ್ಲಿ ನಿಮಗೆ ಸಿಕ್ಕಂತೆ ಮಾತನಾಡಿ ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆಮೇಲೆ ಸಾಗರ್ ಕರ್ಕೊಂಡು ಬರ್ತಾರೆ. ಹಾಗಾದ್ರೆ ಬೇಗ ಕರ್ಕೊಂಡು ಬನ್ನಿ ಡ್ಯಾಡಿ. ಒಂದು ಮಾತು ಹೇಳ್ತೇನೆ, ತಪ್ಪು ತಿಳ್ಕೊಳ್ಬೇಡ. ನಿನ್ನ ವಂಚಕ, ನೀಚ. ಸೌಕರ್ಯ ನನ್ನನ್ನ ಧರ್ಮದ ದಾರಿಗೆ ದೇವರಿಸಂತೆ. ನಿನ್ನ ದೇವರಂತೆ ಒಂದು ನಿಮ್ಮ ಹೊಲಕ್ಕೆ ಬೆಂಕಿ ಬಿದ್ದಿದೆ ಎಂದು ಸುಳ್ಳು ಹೇಳಿ 70 ಕಿಲೋ ರಾಶಿ ಬರ್ಬೇಡ. ಆ ನಿಮ್ಮನ್ನ ಕಳ್ಳ ಸಾಗರ್, ನಿನ್ನ ನೌಕರಿಗೆ ಹಣ ತೆಗೆದಿಟ್ಟು ಹಣ ಕಳ್ಳರು ಕದ್ದಿದ್ದರೆಂದು ಹೇಳಿ ನಿಮ್ಮನ್ನ ಪಾಪಿ. ಸಾಗರ್, ನಿಮ್ಮನ್ನ ದುಡ್ಡುಗೊಳಿಸಿ ನೀನು ಹೊರ ಹಾಕುವ ಪ್ಲಾನ್ ಮಾಡ್ತಾನೆ. ಸಾಗರ್, ನಿನ್ನ ಆಸ್ತಿ ಫಲ ನನಗೆ ತಂದು ಕೊಟ್ಟರೆ ನನ್ನ ಮನೆಯಲ್ಲಿ ನೀನೇ ಮಹಾರಾಜ, ನನ್ನ ಮಗಳೇ ಮಹಾರಾಜ ಆಗಬಹುದು. ನೀವು ಹೇಳುವ ಮಾತು ಸತ್ಯವೇ? ಸತ್ಯ ಸಾಗರ್, ನನ್ನನ್ನು ಹೊರ ಹಾಕಿ ನಿನ್ನ ಆಸ್ತಿ ಫಲ ನನಗೆ ತಂದು ಕೊಟ್ಟರೆ ನಿನ್ನ ಮಗಳನ್ನು ನಿನಗೆ ಮದುವೆ ಮಾಡುತ್ತೇನೆ. ಏನಂತೀಯ? ಆಯ್ತು ಗೌಡ್ರೆ, ಈಗಲೇ ಬಗ್ಗೆ ಆಸ್ತಿ ಪತ್ರ ತೆಗೆದುಕೊಂಡು ಬರ್ತೇನೆ. ಹಾಗಾದ್ರೆ ಕಡೆ ಹೋಗೋಣ. ನನ್ನ ಮಗ ಕಳೆದುಕೊಂಡು ಇವತ್ತಿಗೆ 10 ದಿನ ಆಯ್ತು. ಆದ್ರೆ ಎಷ್ಟು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರು ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಇಲ್ಲದೆ. ಸಮಾಧಾನ ಮಾಡಿಕೋಬೇಕು, ಸಮಾಧಾನ ಮಾಡಿತು. ಸ್ವಾಮಿ, ಸಂಜೆಗೆ ಗತಿ ಇಲ್ದರು ನಮ್ಮ ಮನೆಯವರಿಗೆ ಎಲ್ಲಿಗಂತ ಹೋಗ್ತಿರ ಸ್ವಾಮಿ? ನಾಳೆ ನನ್ನ ಡೆಲಿವರಿ ಟೈಮ್ ಬಂತು. ಖರ್ಚಿಗೆ ಹಣದ ಏನು ಮಾಡ್ತೀರಾ ಸ್ವಾಮಿ? ನಮ್ಮ ಹೊಲವನ್ನು ಯಾರಿಗಾದರೂ ಅಡಗಿಟ್ಟು ನಿನ್ನ ಆಸ್ಪತ್ರೆಗೆ ತೋರಿಸುತ್ತೇನೆ, ತೋರಿಸುತ್ತೇನೆ. ನಮ್ಮ ಹೊಲವನ್ನು ಹೊರಬಿಡಲಿಕ್ಕೆ ಅದೇನು ನಿನ್ನ ಸ್ವಂತ ಆಸ್ತಿ ಅಲ್ಲ. ಎಂಬುದನ್ನು ಮರೆಯಬೇಡ. ಏಕಮ್ಮ ಈ ರೀತಿ ಮಾತನಾಡ್ತೀನಿ. ನಮ್ಮ ಹೊಲದಲ್ಲಿ ನಿನ್ನ ಪಾಲಿದೆ ಎಂದು ನನಗೂ ಗೊತ್ತಿರುವುದಲ್ಲ. ಮೈದುನ, ಇದೇನಪ್ಪ ನಿನ್ನ ಬಾಯಿಗೆ ಇಂಥ ಕಠಿಣವಾದ ಮಾತು? ಯಾಕಪ್ಪ ಮೈದುನ, ಏನಾಗಿದೆ ನಿನಗೆ? ಹುಚ್ಚು ಹಿಡಿದಿದೆ ನನಗೆ. ಹೆಚ್ಚಿಗೆ ನಿಮ್ಮ ಅವಶ್ಯಕತೆ ಬೇಕಾಗಿಲ್ಲ. ನನ್ನ ಆಸ್ತಿ ನನಗೆ ತುಂಬ
ತಮ್ಮ, ನಾ ಕಟ್ಟಿದ ಕನಸು ನನಸಾಗುತ್ತದೆ ಎಂದು ನಾನು ತಿಳಿದುಕೊಂಡರೆ ನನ್ನ ಕನಸಿನ ಗೋಪುರ ಇಡೀ ಊರಿಗೆ ಮಾಡಲಂತರ ಮನೆತನ ಅಂದರೆ ಅದು ಇಡೀ ಊರಿಗೆ ಜನರು ಬಟ್ಟು ಮಾಡಿಕೊಂಡು ಕೇಕೆ ಹಾಕಿ ನಗುತ್ತಾರೆ. ಬೇಡ ತಮ್ಮ, ಬೇಡ, ನಾವೆಲ್ಲರೂ ಒಂದಾಗಿ ಬಾಳೋಣ. ನಂತರ ನಿನ್ನ ಮದುವೆ ಮಾಡಿ ನಾನು ನಿನಗೆ ಸಾಲು ಕೊಡುತ್ತೇನೆ. ನಿನ್ನ ಮಾತು ಕೇಳುವಷ್ಟು ತಾಳ್ಮೆ ನನಗಿಲ್ಲ. ನನ್ನ ಆಸ್ತಿ ನನಗೆ ಬೇಕೇ ಬೇಕು. ಒಂದು ಮನೆ ಮೈಸೂರು ಅರಮನೆ ಆಗುತ್ತದೆ ಎಂದು ಅಂದು ಹೇಳಿದ ಮಾತು ಮರೆತು ಬಿಟ್ಟೇನಪ್ಪ, ಮರೆತು ಬಿಟ್ಟೆಯ ಅಣ್ಣ. ಬೆಳಗಿನ ಹಾಲೆಂದು ನಂಬಿ ನಡೆದರೆ ಅದು ಇದು ಸುಮ್ಮನೆ ನೀರು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿಯವರೆಗೆ ಮಾಡಿದ ಮೋಸ ಸಾಕು. ನನ್ನ ಆಸ್ತಿ ನನಗೆ ಬೇಕೇ ಬೇಕು. ಏನು ಹೇಳ್ತೀರಿ ತಮ್ಮ? ನಾವು ಮೋಸ ಮಾಡಿದರೆ ಇಲ್ಲ ತಮ್ಮ, ಇಲ್ಲ, ದೇವರ ಅಡಿಗೆಯು ಸತ್ಯ. ಬೆಂಕಿನ ಸತ್ಯದ ಮಾತಿಗೆ ಅಂದು ನಮ್ಮ ಹೊಲಕ್ಕೆ ಬೆಂಕಿ ಬಿಟ್ಟಿದ ಸುಳ್ಳು ಹೇಳಿ ಕೆಲಸಗಳನ್ನು ಮಾಡಿಕೊಂಡು ಹಣ ಕೂಡಿಟ್ಟ ಪಾಪಿ ನೀನು. ನನ್ನ ನೌಕರಿಗಾಗಿ ಸೇರಿಟ್ಟ ಹಣವನ್ನು ಕಳ್ಳರು ಕತ್ತೊಯ್ದರು ಎಂದು ಸುಳ್ಳು ಹೇಳಿದ ನೀಚ ನೀನು. ಸುಮ್ಮನೆ ನನ್ನ ಆಸ್ತಿ ನನಗೆ ಕೊಟ್ಟರೆ ಸರಿ, ಇಲ್ಲದಿದ್ದರೆ ವಿಷ ತೆಗೆದುಕೊಂಡು ಸತ್ತು ಹೋಗುತ್ತೇನೆ. ಬೇಡ ತಮ್ಮ, ಬೇಡ. ಮೋಸ ವಂಚನೆ ಯಾವತ್ತೂ ಮಾಡಿಲ್ಲ ತಮ್ಮ, ಮಾಡಿಲ್ಲ. ನೀ ವಿಷ ತೆಗೆದುಕೊಂಡು ಸಾಯುವುದು ಬೇಡ. ನಿನ್ನ ಕಾನೂನು ಕೇಳಿಕೊಳ್ಳುತ್ತೇನೆ ತಮ್ಮ. ತೆಗೆದುಕೊಳ್ಳಪ್ಪ ನನ್ನ ಆಸ್ತಿ ಪತ್ರ. ನನ್ನ ಆಸ್ತಿ ಎಲ್ಲ ನೀನೊಬ್ಬರು ಇಟ್ಟುಕೋ. ನಾವು ಎಲ್ಲಾದರೂ ಹೋಗಿ ಜೀವನ ನಡೆಸುತ್ತೇವೆ. ಎಂತ ಕಷ್ಟ ಪುಟಗಳು ಬಂದರು. ನಮ್ಮ ಹಿರಿಯರ ಆಸ್ತಿ ಮಾಡಬೇಡ ತಮ್ಮ, ಮಾಡಬೇಡ. ನಮ್ಮ ಆಗಿದೆ. ಆಯ್ತು, ನಾನೇನೇ ಬರ್ತೇನೆ. ಹೊಲ ಮನೆ ಎಲ್ಲ ಕಳ್ಕೊಂಡಿವಿ. ಈ ಪ್ರಪಂಚದಲ್ಲಿ ಎಲ್ಲರೂ ಹೋಗೋದ? ಹೇಗ್ರಿ ನಾವು ಜೀವನ ಮಾಡೋದು? ನನ್ನ ತಮ್ಮ ಸುಖವಾಗಿರಬೇಕಾದರೆ ನಾವು ಮನೆ ಬಿಟ್ಟು ಹೋಗಲೇಬೇಕು ಜೊತೆ, ಹೋಗಲೇಬೇಕು. ನಿನ್ನೆಯಿಂದ ನೀನು ಊಟ ಮಾಡಿಲ್ಲ. ನಾನು ಎಲ್ಲಾದ್ರೂ ಕೆಲಸಕ್ಕೆ ಹೋಗಿ ಊಟ ತರುತ್ತೇನೆ ಜೊತೆ, ಸ್ವಾಮಿ, ನೀವು ಇಲ್ಲಿವರೆಗೂ ಇನ್ನೊಬ್ಬರ ಮನೆಗೆ ಕೂಲಿ ಕೆಲಸಕ್ಕೆ ಹೋದವರು ಅಲ್ಲ. ಹೀಗೆ ಮಾಡ್ತೀರ ಸ್ವಾಮಿ? ಸ್ವಾಮಿ, ಬೇಡ ಸ್ವಾಮಿ, ನಿಮ್ಮ ಜೋಡಿ ನಾನು ಬರ್ತೀನಿ ಕೆಲಸಕ್ಕೆ. ಸರಿ ಸ್ವಾಮಿ, ಹೋಗೋಣ. ಬೇಡ ಜ್ಯೋತಿ, ಬೇಡ. ನೀನು ತುಂಬಿದ ಗರ್ಭಿಣಿ ಹೆಣ್ಣು. ನಿನ್ನನ್ನು ಹೇಗೆ ಕೆಲಸಕ್ಕೆ ಕರೆದುಕೊಂಡು ಹೋಗಲಿ ಜ್ಯೋತಿ? ನಾನೊಬ್ಬನೇ ಕೆಲಸಕ್ಕೆ ಹೋಗುತ್ತೇನೆ. ಬೇಡ ಸ್ವಾಮಿ, ಬೇಡ. ಹೊಲ ಮನೆ ಎಲ್ಲ ಕಳೆದುಕೊಂಡು ನಿಂತಿದ್ದೀವಿ ನಾವು. ಸ್ವಾಮಿ, ಈ ಪಾಪಿಗಳಿಗೆ ಈ ಸಮಾಜದ ಜನರೇ ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು ಸ್ವಾಮಿ. ನಾವೇ ಭಿಕ್ಷೆ ಬೇಡಿ ನಮ್ಮ ರಕ್ಷಣೆ ಪಡಿಕೊಳ್ಳೋಣ ಸ್ವಾಮಿ, ಕಾಪಾಡಿಕೊಳ್ಳೋಣ. ಓದಯ್ಯ ಅಮ್ಮಯ್ಯ ಕರ್ಮನೆ ತಾಯಿ ತಂದೆ ಆದೊಂದ ನೀನು. ಓದಯ್ಯ ಅಮ್ಮಯ್ಯ ಕರ್ಮನೆ ತಾಯಿ ತಂದೆ ಆದೊಂದ ನೀನು.
ಕೂತ್ಕೋ. ಬೇಡಿ ಸಾವುಕಾರ್ರಿ, ನನಗದು ಅಭ್ಯಾಸವಿಲ್ಲ. ಅಭ್ಯಾಸ ಮಾಡ್ಕೋಬೇಕು ತಮ್ಮ, ಅಭ್ಯಾಸ ಮಾಡ್ಕೋಬೇಕ. ನೀನು ಹೊಟ್ಟೆ ಹೋಗ್ತಾನ ಸಣ್ಣ ಆಗಬೇಕಪ್ಪ. ಆಯ್ತು ಬಲೇಶಿ, ನಿನ್ನಿಷ್ಟಂತೆ ಆಗಲಿ. ಸಾವುಕಾರ್ರೆ, ಸಾವುಕಾರ್ರೆ, ನಾನು ನನ್ನ ಅತ್ತಿಗೆಯನ್ನು ಮನೆಯಿಂದ ಹೊರ ಹಾಕಿ ಆಸ್ತಿ ಪತ್ರ ತೆಗೆದುಕೊಂಡು ಬಂದಿದ್ದೇನೆ, ತೆಗೆದುಕೊಳ್ಳಿ. ಇನ್ನು ಮುಂದೆ ಶುರುವಾಗಲಿ ನಮ್ಮ ಮದುವೆಯ ಸಮಾರಂಭ. ಹೇ ಬಡಬಟ್ಟ ನನ್ನ ಮಗನೇ, ನಿನ್ನನ್ನು ಸುಹಾಸನ ಮೇಲೆ ಕುಂಡಿಸಿ ನನ್ನ ಮಗಳು ಕೊಟ್ಟು ನಿನಗೆ ಮದುವೆ ಮಾಡಲು ನನಗೆ ಹುಚ್ಚು ಹೊಡೆದ ತಿಳ್ಕೊಂಡಿರೋ ಬಂಡ ಬಡ್ಡ ಮಗನೇ. ಸಾವುಕಾರ್ರೆ, ದೇವರಂತ ನನ್ನ ಅತ್ತಿಗೆಯನ್ನು ಮನೆಯಿಂದ ಹೊರ ಹಾಕಿ ಆಸ್ತಿ ಪತ್ರ ತಂದು ಕೊಟ್ಟರೆ ನಿನ್ನ ಮದುವೆ ಮಾಡುತ್ತೇನೆಂದು ಹೇಳಿದ ಮಾತು. ಆತು. ಏ ಸೂರ್ಯ ಬಲಿಸಿ ಕಟ್ಟಿ ಹಾಕಲೇ ಬಡಬಟ್ಟನೇನು. ಆಯ್ತು ದಣಿ. ಏ ಸಕ್ಕಿನ ಶ್ರೀಮಂತ, ನನ್ನಿಂದಲೇ ನಮ್ಮ ಅಣ್ಣ ಅತ್ತಿಗೆಯನ್ನು ಮನೆಯಿಂದ ಹೊರ ಹಾಕಲು ಹೇಳಿದ ಕೆಟ್ಟ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುವೆ, ಬಿಚ್ಚಿ ಬಿಡು ನನ್ನನ್ನು. ಏ ಬಾಬಿ ತೋರಿಸೋದು, ಇವನೀನು ಕತ್ತರಿಸಿ ಹಾಕಲಿಕ್ಕೆ ಇವನೀನು ಕುರಿಮರಿ ಎಂದು ತಿಳಿದುಕೊಂಡಿರುವೇನೆ. ಅವನನ್ನು ನೀನು ಕತ್ತರಿಸಲು ಬಂದರೆ ನಿನ್ನ ಮೈ ಚರ್ಮ ಕಿತ್ತು ಹೋಗುವವರೆಗೂ ಬಳಸಿ ನನಗೆ ತಾವು. ಹೇ ಕತ್ತೆ, ಇಲ್ಲಿಗೇಕೆ ಬಂದೆ? ನಾಳೆ ನನ್ನ ಬಿಡಿಸಿಕೊಂಡು ಹೋಗಲು ಬಂದರೆ ಸುಮ್ಮನೆ ಅವನನ್ನು ಬಿಟ್ಟರೆ ಸರಿ, ಇರದಿದ್ದರೆ ಇದೇ ಲಾಂಗಿನಿಂದ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿಬಿಡವೆ. ಅಲ್ಪ ನನ್ನ ಮಗನೇ. ಆ ಬೇಟೆಯಲ್ಲಿ ಹೋಗಲ್ಲ ಸಾಗರ್, ಅವನಿಗೆ ಬಾಮೇಲೆ ಇದ್ದಾನೆ. ಆ ಹುಡುಕಾದ್ರೆ ಚೆನ್ನಾಗಿ ಗೊತ್ತು. ನಡೆಯ ಹೋಗೋಣ. ಏಯ್, ಕಟ್ಟಿ ಹಾಕಿರುವ ನನ್ನ ಹಳೆಯನನ್ನು ಬಿಚ್ಚಿಬಿಡು. ಸೂರ್ಯ ಬಿಚ್ಚು ಬಿಡೋರು. ಆಯ್ತು ದನಿ. ನನ್ನ ತಮ್ಮ ಹಾಗೂ ನನ್ನ ಮಾವನ ಮಗ ಮಂಜು ಎಲ್ಲಿ? ನಿಮ್ಮ ಮಾವನ ಮಗನ ಮಂಜುನ ಬಾಂಬೆದ ಕಣ್ಕಿತ್ತ ಭಿಕ್ಷೆ ಬಿಡಕ ಪಾಯ್ ನರ ಬಿಸಾಯಿಸಿ ಗೌಡ. ಇವ ನೋಡಪ್ಪ ನನ್ನ ತಮ್ಮ ಸೂರ್ಯ. ಮುಗಿಸುವುದರ ರಾಜ, ಇಲ್ಲಿವರೆಗೂ ನೀ ಮಾಡಿರುವ ದುಷ್ಟ ಅಹಂಕಾರದ ಈ ಸಾಮ್ರಾಜ್ಯದಿಂದ ಮೆರಿತೀವಲ್ಲ, ಮುಗಿತು ನಿನ್ನ ಜೀವದ ಕಥೆ. ನೀನು ಯವನ ಪಾದವನ್ನು ಈ ಸೂರ್ಯ ಇವನೇ ನನ್ನ ತಮ್ಮ ಮಂಜು. ಆ ದುಷ್ಟ ಧರ್ಮರಾಜ ಇವನನ್ನು ಆ ದುಷ್ಟ ಧನರಾಜ ಹಾಗೂ ಜಯರಾಜ ಮೋಸದಿಂದ ಅವನನ್ನು ಅವನ ಮನೆಯಲ್ಲಿ
ಅವನು ಮಾಡುತ್ತಿರುವ ಕೆಲಸ ಕಾರ್ಯಗಳಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳುತ್ತಿದ್ದ. ಆ ಧನರಾಜನನ್ನು ಇವತ್ತು ಕೊಂದು ಈ ನಿನ್ನ ಮಗ ಒಂದು ನಾನು ಕರೆದುಕೊಂಡು ಬಂದಿರುವೆ ಅಲ್ಲ. ಏನು ಗಂಡು ಮಗುವೆ ಜನ್ಮ ನೀಡಿದ್ದಾಳೆ. ನನ್ನ ಕಂದದ ಕಣ್ಣು ಕೂಡ ಕಾಣಿಸುತ್ತದೆ. ಈ ಬಡವನ ಮೇಲೆ ನೀವು ಕರ್ಗ ತೋರಿಸಿದೆಯಾ? ನಿನಗೆ ಕೋಟಿ ಕೋಟಿ ವಂದನೆಗಳು. ಮಾವ, ಹಿಂದೆ ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ನಿಮ್ಮ ತಮ್ಮನ ಜೊತೆ ಮದುವೆ ಮಾಡಿಕೊಡಿ. ನಿಮ್ಮ ಕಾಲಿಗೆ ಬಿದ್ದಿದೆ. ನೀನೇನು ಚಿಂತಿಸಬೇಡ. ನಿಮ್ಮಿಬ್ಬರ ಮದುವೆ ನಾನೇ ಮಾಡುತ್ತೇನೆ. ಸೂರ್ಯ, ಈಗಲೇ ಹೋಗಿ ಪುರೋಹಿತ ಕರೆದುಕೊಂಡು ಹೂವಿನ ಹಾರ ತೆಗೆದುಕೊಂಡು ಬಾ. ಆಯ್ತು ಮಾವ, ಈಗಲೇ ಹೋಗಿ ಪುರೋಹಿತನ ಕರೆದುಕೊಂಡು ಬರುತ್ತೇನೆ. ಅಣ್ಣ, ನಾನು ನಿನ್ನ ಮೇಲೆ ಏನೆಲ್ಲ ಕೆಟ್ಟ ಅಪವಾದ ಹೊರಿಸಿದರು ಈ ಪಾಪಿಯನ್ನು ಸಹಿಸಿಕೊಂಡಿರುವೆಯಲ್ಲ. ಈ ತಪ್ಪನ್ನು ದಾರಿಗೆ ನೀನೇ ನಿಜವಾದ ಜೀವನಲ್ಲ, ನೀನೇ ನಿಜವಾದ ತಮ್ಮ, ತಪ್ಪು ಮಾಡುವುದು ಸಹಜ, ಚಿಂತೆ ನಡೆಯುವುದು ಮನಸ್ಸಿನ ಧರ್ಮ. ತಮ್ಮ, ಸಾಗರನೇ ಚಿಂತಿಸಬೇಡ. ನಿಮ್ಮಿಬ್ಬರ ಮದುವೆ ನಾನೇ ಮಾಡಿಸುತ್ತೇನೆ. ಎಲ್ಲಾರ್ಗೂ ನಿಂತು ಮದುವೆ ಮಾಡಿದ್ವಿ, ಮತ್ ನಾ ಮದುವೆ ಯಾವಾಗ ಮಾಡ್ತೀವಿ? ಏನದ ಮಾಡುದು? ಮದುವೆ ರೀ ಗುಲಾಬಿ ಅವ್ರ, ನೀವು ಸಿಗ್ತೀರಿ ಅಂತ ನಾ ಬಸವಣ್ಣ ಕೇಳ್ಕೋತ ಖುಷಿ ನೋಡ್ರಿ. ರಾತ್ರಿ ಒಪ್ಪತ್ತು ಹಾ ಪುರೋಹಿತರೇ, ಶುರುವಾಗಲಿ ಮಂಗಳ ಮದುವೆ ಕಾರ್ಯ. ದೇವೇಶ್ವರಿಗೆ ಒಟ್ಟಿ ಬೇಡಿಕೊಳ್ಳುತ್ತೇವೆ. ಶ್ರೀ ಬಸವೇಶ್ವರ ನಾಟ್ಯ ಸಂಘಕ್ಕೆ